ಹುಲಿಗಳ ಸಾವಿಗೆ ಕಾರಣ ಈ 3 ಮಂದಿನ ಎನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ವಿಷವಿಟ್ಟ ಕಾಡಂಚಿನ 3 ಆರೋಪಿಗಳು ಪತ್ತೆಯಾದ್ರ. ಹನೂರು ತಾಲೂಕಿನ ಕೊಪ್ಪ ಗ್ರಾಮದ ಶಿವಣ್ಣ, ಮಾದುರಾಜ, ಪೂಜಾರಿ ಗೌಡ ಎಂಬುವರಿಂದ ಹುಲಿಗಳಿಗೆ ವಿಷಪ್ರಾಶನ ಶಂಕೆ ವ್ಯಕ್ತವಾಗ್ತಾ ಇದೆ. 5 ಹುಲಿಗಳ ಸಾವಿಗೆ ಈ 3 ಮಂದಿ ಕಾರಣನ ಎನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ವಿಷವಿಟ್ಟ ಕಾಡಂಚಿನ 3 ಆರೋಪಿಗಳು ಪತ್ತೆಯಾದ್ರ. ಹನೂರು ತಾಲೂಕು ಕೊಪ್ಪ ಗ್ರಾಮದ ಶಿವಣ್ಣ, ಮಾದುರಾಜ, ಪೂಜಾರಿ ಗೌಡ ಎಂಬುವರಿಂದ ಹುಲಿಗಳಿಗೆ ವಿಷಪ್ರಾಶನ ಶಂಕೆ ವ್ಯಕ್ತವಾಗಿದೆ. ಕಾಡಂಚಿಗೆ ಹಸುಗಳನ್ನ ಮೇಯೋದಕ್ಕೆ ಬಿಡ್ತಾ ಇದ್ರು ಶಿವಣ್ಣ ಕುಟುಂಬ. ಹಸು ಕೊಂದ ಕೋಪದಲ್ಲಿ ಕ್ರಿಮಿನಾಶಕ ಸಿಂಪಡಿಸಿದ್ದಾರೆ ಶಿವಣ್ಣ ಅಂತ ಹೇಳಲಾಗ್ತಾ ಇದೆ. ಇನ್ನು 5 ಹುಲಿಗಳ ಸಾವು ಇತ್ತೀಚೆಗೆ ಭಾರಿ ಒಂದು ಗಂಭೀರ ಚರ್ಚೆಗೆ ಕಾರಣವಾಗಿತ್ತು. ಅನುಮಾನಾಸ್ಪದವಾಗಿ 5 ಹುಲಿಗಳು ಸಾವನ್ನಪ್ಪಿದ್ವು. ಒಂದು ತಾಯಿ ಹುಲಿ ಹಾಗೂ 4 ಮರಿಗಳು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ತನಿಖೆ ಕೂಡ ಚುರುಕುಗೊಂಡಿತ್ತು. ಈಗ 5 ಹುಲಿಗಳ ಸಾವಿಗೆ ಕಾರಣ ಈ 3 ಮಂದಿನ ಎನ್ನುವಂಥ ಒಂದು ಅನುಮಾನ ವ್ಯಕ್ತವಾಗಿದೆ. ತಮ್ಮ ಹಸುವನ್ನ ಕೊಂದ ಕೋಪದಲ್ಲಿ ಹಸುವಿನ ದೇಹದ ಮೇಲೆ ಕ್ರಿಮಿನಾಶಕ ಸಿಂಪಡಿಸಿ ಅದನ್ನ ಈ ಹುಲಿಗಳು ತಿಂದು ಸಾವನ್ನಪ್ಪಿದ್ವಾ ಎನ್ನುವಂಥ ಒಂದು ಅನುಮಾನ. ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ವಿಷ ಸೇವಿಸಿರೋದು ಖಚಿತವಾಗಿದೆ. ಹಾಗಾಗಿ ಈ ಶಿವಣ್ಣ ಕುಟುಂಬ ಏನಿದೆ, ಕಾಡಂಚಿಗೆ ತಮ್ಮ ಹಸುಗಳನ್ನು ಮೇಯೋದಕ್ಕೆ ಬಿಡ್ತಾ ಇದ್ರು. ಇನ್ನು ಈ ವೇಳೆ ಹಸುವನ್ನ ಹುಲಿ ಕೊಂದಿದೆ. ಹಸು ಕೊಂದ ಕೋಪದಲ್ಲಿ ಕ್ರಿಮಿನಾಶಕವನ್ನ ಶಿವಣ್ಣ ಸಿಂಪಡಿಸಿದ್ರಾ ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಹನೂರು ತಾಲೂಕು ಕೊಪ್ಪ ಗ್ರಾಮದ ಶಿವಣ್ಣ, ಮಾದುರಾಜ, ಪೂಜಾರಿ ಗೌಡ ಎಂಬುವರಿಂದ ಹುಲಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟೇ ತನಿಖೆ ಆಗಬೇಕು. ತನಿಖೆಯ ನಂತರ ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ. ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು, ವಿಷ ಸೇವಿಸಿ ಈ ಹುಲಿಗಳು ಸಾವನ್ನಪ್ಪಿದ್ದಾವೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಶಿವಣ್ಣಗೆ ಪರಿಚಿತ ಮಾದುರಾಜು ಹಾಗೂ ಪೂಜಾರಿ ಗೌಡ ಸಾಥ್ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅರಣ್ಯ ಇಲಾಖೆಯಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಹೊರಬೀಳಬೇಕಿದೆ. ಸದ್ಯ ಅರಣ್ಯ ಇಲಾಖೆ ವಶದಲ್ಲೇ ಇದ್ದಾರೆ 6 ಮಂದಿ ದನಗಾಹಿಗಳು. ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮೀಣ್ಯಂನಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು. ವಿಷದಿಂದ ಮೃತಪಟ್ಟಿದ್ದ ತಾಯಿ ಹುಲಿ ಮತ್ತು 5 ಮರಿ ಹುಲಿಗಳು. ಸೊ ಈ ಕುರಿತಾಗಿ ಸರ್ಕಾರ ಕೂಡ ಈ ಒಂದು ಕೇಸ್ನ ಗಂಭೀರವಾಗಿ ಪರಿಗಣಿಸಿತ್ತು. ಈ ಹಿನ್ನೆಲೆಯಲ್ಲಿ ತಾಯಿ ಹುಲಿ ಹಾಗೂ ಮರಿ ಹುಲಿಗಳ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಈ ವೇಳೆ ಈ ಹುಲಿಗಳು ವಿಷವನ್ನ ಸೇವಿಸಿ ಸಾವನ್ನಪ್ಪಿರೋದು ಖಚಿತವಾಯಿತು. ಈಗ ಇದಕ್ಕೆ ವಿಷಪ್ರಾಶನ ಮಾಡಿಸಿದವರು ಯಾರು ಎನ್ನುವಂತಹ ಪ್ರಶ್ನೆ ವ್ಯಕ್ತವಾಗಿದೆ. ಈಗ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಶಿವಣ್ಣಗೆ ಪರಿಚಿತ ಮಾದುರಾಜು ಹಾಗೂ ಪೂಜಾರಿ ಗೌಡ ಕೂಡ ಸಾಥ್ ನೀಡಿದ್ದಾರೆ ಈ ಕೆಲಸದಲ್ಲಿ ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಅರಣ್ಯ ಇಲಾಖೆಯಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಹೊರಬೀಳಬೇಕಿದೆ. ಸದ್ಯ ಅರಣ್ಯ ಇಲಾಖೆ ವಶದಲ್ಲೇ ಈ 6 ಮಂದಿ ದನಗಾಹಿಗಳು ಇದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮೀಣ್ಯಂನಲ್ಲಿ ಈ 5 ಹುಲಿಗಳು ಸಾವನ್ನಪ್ಪಿದ್ವು. ವಿಷದಿಂದ ಮೃತಪಟ್ಟಿದ್ವು ತಾಯಿ ಹುಲಿ ಹಾಗೂ ಮರಿ ಹುಲಿ. ಒಟ್ಟಾರೆಯಾಗಿ 5 ಹುಲಿಗಳು, 1 ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ವು. ನಂತರ ಏನಕ್ಕೆ ಈ ರೀತಿಯಾಗಿ ಸಾವಾಗಿದೆ ಅಂತ ತನಿಖೆಯನ್ನು ಆರಂಭಿಸಿದ್ರ ಜೊತೆಗೆ ಈ ಹುಲಿಗಳು ಸಾವನ್ನಪ್ಪಿರುವಂತಹ ಸ್ವಲ್ಪ ದೂರದಲ್ಲಿ ಒಂದು ಹಸುವಿನ ಕಳೆಬರಹ ಕೂಡ ಪತ್ತೆಯಾಗಿತ್ತು. ನಂತರ ತನಿಖೆ ಚುರುಕುಗೊಂಡಿತ್ತು. ಮರಣೋತ್ತರ ಪರೀಕ್ಷೆಗೆ ಈ ಹುಲಿಗಳ ದೇಹವನ್ನು ಕಳುಹಿಸಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಈ ಹುಲಿಗಳು ವಿಷವನ್ನ ಸೇವಿಸಿರೋದು ಖಚಿತವಾಗಿದೆ. ಈಗ ಹಾಗಾದರೆ ಈ ಹುಲಿಗಳಿಗೆ ವಿಷವಿಟ್ಟಿರುವವರು ಯಾರು ಎನ್ನುವಂಥ ಪ್ರಶ್ನೆ ಉದ್ಭವವಾಗಿತ್ತು. ಇಲ್ಲಿ ಕಾಡಂಚಿಗೆ ಹಸುಗಳನ್ನು ಮೇಯೋದಕ್ಕೆ ಶಿವಣ್ಣ ಕುಟುಂಬ ಬಿಡ್ತಾ ಇದ್ರು. ಇನ್ನು ಹಸುವನ್ನ ಈ ಹುಲಿ ಕೊಂದಿತ್ತು. ಹಾಗಾಗಿ ಹಸು ಕೊಂದ ಕೋಪದಲ್ಲಿ ಕ್ರಿಮಿನಾಶಕವನ್ನು ಸಿಂಪಡಿಸಿದ್ದಾರೆ ಶಿವಣ್ಣ ಎನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿಯಾಗಿರುವಂತಹ ಸುರೇಂದ್ರ. ಸುರೇಂದ್ರ, ದಿನದಿಂದ ದಿನಕ್ಕೆ ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಈ ಮರಣೋತ್ತರ ಪರೀಕ್ಷೆಯ ನಂತರ ವಿಷ ಸೇವಿಸಿ ಈ ಹುಲಿಗಳು ಸಾವನ್ನಪ್ಪಿದ್ದಾವೆ ಅನ್ನೋದು ಖಚಿತವಾಗಿದೆ. ಈಗ ಈ ಹಸುವನ್ನ ಕೊಂದಂತಹ ಕೋಪದಲ್ಲಿ ಏನಾದರೂ ಈ ವಿಷವಿಟ್ರ ಎನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇರುವಂಥದ್ದು. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಾಗಿ? ಹೌದು ಸಿಂಚನ, ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮೀಣ್ಯಂನಲ್ಲಿ ಗುರುವಾರ ನಡೆದಂತ 5 ಹುಲಿಗಳ ಮಾರಣ ಹೋಮ ಪ್ರಕರಣ ಸಂಬಂಧ ಒಟ್ಟು 6 ಮಂದಿ ದನಗಾಹಿಗಳನ್ನ ಅರಣ್ಯ ಇಲಾಖೆ ವಿಚಾರಣೆ ನಡೆಸ್ತಾ ಇತ್ತು. ಈ ವೇಳೆ ಅದರಲ್ಲಿ 3 ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಮೇಲ್ನೋಟಕ್ಕೆ ದೃಢವಾಗಿದೆ ಅಂತ ಅರಣ್ಯ ಇಲಾಖೆ ಮೂಲಗಳು ತಿಳಿಸಿವೆ. ಇನ್ನಷ್ಟೇ ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕೃತವಾಗಿ ಹೇಳಬೇಕಾಗಿದೆ. ಹನೂರು ತಾಲೂಕಿನ ಕೊಪ್ಪ ಗ್ರಾಮದ ಶಿವಣ್ಣ ಎಂಬಾತ
ಮತ್ತೆ ಶಿವಣ್ಣನ ಮಗ ಮಾದುಗೌಡ ಹಾಗೂ ಇನ್ನೊಬ್ಬ ಪೂಜಾರಿ ಗೊಂಡ ಎಂಬ ಮೂವರಿಂದ ಹುಲಿಗೆ ಹುಲಿ ಸಾವಿಗೆ ಈ ಮೂವರು ಕೂಡ ಕಾರಣರಾಗಿದ್ದಾರೆ ಅಂತ ಅರಣ್ಯ ಇಲಾಖೆ ಒಂದು ಉನ್ನತ ಮೂಲಗಳು ತಿಳಿಸ್ತಾ ಇದೆ. ತಮ್ಮ ಶಿವಣ್ಣಗೌಡ ಅವರು ಕಾಡಂಚಿನ ಗ್ರಾಮದಲ್ಲಿ ಹಸುಗಳನ್ನ ಮೇಯಲು ಬಿಡುವಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡಿದ್ರು. ಇನ್ನು ಹಸು ಮೇಲೆ ದಾಳಿ ಮಾಡಿದಂತ ಹುಲಿಯನ್ನ ಕೊಲ್ಲಲೇಬೇಕೆಂದು ಒಂದು ರೀತಿ ಪಣ ತೊಟ್ಟಿದ್ದಂತ ಈ ಶಿವಣ್ಣ ಮತ್ತೆ ಆತನ ಮಗ ಮಾದುಗೌಡ ಇವರಿಬ್ಬರು ಕೂಡ ಪೂಜಾರಿಗೌಡ ಎಂಬನ ಜೊತೆ ಸೇರಿ ಹಸುವಿನ ದೇಹಕ್ಕೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತಾರೆ. ಇನ್ನು ಕ್ರಿಮಿನಾಶಕ ಸಿಂಪಡಿಸಿದಂತ ಹಸುವಿನ ಏನೊಂದು ಮಾಂಸ ಇದೆ ಅದನ್ನ ತಿಂದು ತಾಯಿ ಹುಲಿ ಮತ್ತು 4 ಹುಲಿ ಮರಿಗಳು ಮೃತಪಟ್ಟಿರುತ್ತಂದು ಅರಣ್ಯ ಇಲಾಖೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇನ್ನಷ್ಟೇ ಈ ಬಗ್ಗೆ ಅಧಿಕೃತವಾಗಿ ಅರಣ್ಯ ಇಲಾಖೆ ತಿಳಿಸಬೇಕಾಗಿದೆ. ಸಿಂಚನ, ಇನ್ನು ಈ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಹೇಗೆ ಅಂತ? ಇವು ಮೂವರ ಜೊತೆಗೆ ಒಟ್ಟು 6 ಮಂದಿ ಇದುವರೆಗೂ ಕೂಡ ಅರಣ್ಯ ಇಲಾಖೆ ವಶದಲ್ಲೇ ಇದ್ದಾರೆ ಮತ್ತೆ ವಿಚಾರಣೆಯನ್ನು ಕೈಗೊಂಡಿದ್ದಾರೆ. ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ಈ 6 ಮಂದಿಯಲ್ಲಿ ಈ 3 ಮಾತ್ರ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟದ ತನಿಖೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಸಿಂಚನ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಇದೊಂದು ಪ್ರಕರಣ. 5 ಹುಲಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ವು. ಈಗ ತನಿಖೆ ಚುರುಕುಗೊಂಡು ಒಂದು ಹಂತಕ್ಕೆ ತಲುಪಿದೆ. ಯಾವ ಕಾರಣದಿಂದ ಹುಲಿಗಳು ಸಾವನ್ನಪ್ಪಿದ್ವು ಅನ್ನೋದು ಗೊತ್ತಾಗಿದೆ. ಈಗ ಆರೋಪಿಗಳ ಪತ್ತೆ ನಡೀತಾ ಇದೆ. ಆದಷ್ಟು ಬೇಗ ಈ ತನಿಖೆ ಮುಂದುವರೆದು ಆರೋಪಿಗಳು ಕೂಡ ಪತ್ತೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏಕೆಂದರೆ ವನ್ಯಜೀವಿಗಳು ಈಗ ನಾಡಿನತ್ತ ಬರ್ತಾ ಇದೆ. ಏಕೆಂದರೆ ಅದರ ತಪ್ಪು ಮನುಷ್ಯರದ್ದೇ. ಕಾಡನ್ನು ನಾಶ ಮಾಡಿ ಎಲ್ಲೆಡೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಾಣಿಗಳು ನಾಡಿಗೆ ಬರ್ತಾ ಇರುವಂಥದ್ದು. ಹೀಗೆ ಬಂದಾಗ ಈ ರೀತಿ ವಿಷವನ್ನು ಇಟ್ಟು ಅವರನ್ನು ಸಾಯಿಸೋದು ಎಷ್ಟು ಸರಿ? ಹಾಗಾಗಿ ಆರೋಪಿಗಳು ಆದಷ್ಟು ಬೇಗ ಪತ್ತೆಯಾಗಲಿ. ತನಿಖೆ ಮುಂದುವರಿತಾ ಇದೆ. ಆರೋಪಿಗಳ ಪತ್ತೆಗೆ ಅರಣ್ಯ ಇಲಾಖೆ ಹರಸಾಹಸವನ್ನು ಪಡ್ತಾ ಇದ್ದಾರೆ.